ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 16ನೇ ಅಧ್ಯಾಯವನ್ನು ಶುರು ಮಾಡೋಣ. ಓ ಗಾಡ್, ಯಾಕೋ ಇಷ್ಟೊಂದು ಕಾಟ ಕೊಡ್ತೀಯ ನೀನು? ಜಾಗ ಬಿಡು, ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಎಂದು ಅವನನ್ನು ತಳ್ಳಿ ಮುಂದೆ ಹೆಜ್ಜೆ ಹಾಕಿದಳು. ಕಾಟ ಕೊಡ್ತಾ ಇದ್ದೀನಾ? ಲವ್ ಮಾಡು ಅಂತ ಹೇಳ್ತಿದ್ದೀನಿ, ಅದನ್ನೇ ಕಾಟ ಅಂತಿದ್ಯಲ್ಲ ಸೋಡಾ. ಐ ಲವ್ ಯು ಸೋ ಮಚ್, ಪ್ಲೀಸ್ ನನ್ನ ಲವ್ನ ಒಪ್ಕೋ ಎಂದು ಕೈ ಹಿಡಿದು ಕೇಳಿಕೊಂಡ. ದಯವಿಟ್ಟು ನನ್ನ ಹಿಂದೆ ಬರೋದನ್ನು ನಿಲ್ಲಿಸು, ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಎಂದು ರೋಸಿ ಹೋದ ಕೃತಿ ಕೋಪದಲ್ಲಿ ಹೇಳಿದಳು. ಸೋಡಾ, ನೀನೆಷ್ಟೇ ಹೇಳಿದರೂ ನಿನ್ನ ಹಿಂದೆ ಬರೋದನ್ನು ನಿಲ್ಲಿಸಲ್ಲ. ಏನು ಮಾಡ್ತೀಯಾ? ಕಿಸ್ ಮಾಡ್ತೀಯಾ? ಇಲ್ಲ ಕೆನ್ನೆ ಮೇಲೆ ಹೊಡಿತೀಯಾ? ಕಮಾನ್ ಸೋಡಾ, ಏನೋ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ಮಾಡು, ಐ ಆಮ್ ರೆಡಿ ಎಂದು ಹುಬ್ಬು ಕುಣಿಸುತ್ತಾ ಕೇಳಲು ಕೋಪಗೊಂಡ ಕೃತಿ ಅವನ ಕೆನ್ನೆಗೆ ಬೀಸಿ ಹೊಡೆಯಲು ಆಗ ತಾನೇ ಕಾಲೇಜಿಗೆ ಬಂದ ಅನಂತ್ ವಸಿಷ್ಠ ಅವರು ಈ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದರು. ನಾನೇನು ಮಾಡ್ತೀನಿ ಅಂತ ಗೊತ್ತಾಯ್ತು ಅಲ್ವಾ? ಪದೇ ಪದೇ ನನ್ನ ಕೈಗೆ ಕೆಲಸ ಕೊಡಬೇಡ ಎಂದು ಕೋಪದಲ್ಲಿ ಹೇಳಿದವಳು ಗೆಳತಿಯ ಕೈ ಹಿಡಿದು ಅಲ್ಲಿಂದ ಹೋಗಿದ್ದರೆ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡ ಅಭಿ ತನ್ನ ಮುಂದೆ ತಂದೆ ಬಂದು ನಿಲ್ಲುತ್ತಿದ್ದ ಹಾಗೆ ಅವಮಾನದಲ್ಲಿ ತಲೆ ತಗ್ಗಿಸಿದ. ಯಾರವಳು? ನಿಂಗೆ ಯಾಕೆ ಹೊಡೆದ್ಲು? ಇವೆರಡೇ ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕಿರೋದು ಎಂದು ಗಂಭೀರವಾಗಿ ಕೇಳಿದರು. ಡ್ಯಾಡಿ, ಅದು ನಾನು ಅವಳನ್ನು ಲವ್ ಮಾಡ್ತಿದ್ದೀನಿ. ನನ್ನ ಜೂನಿಯರ್ ಅವಳು, ಕೃತಿ ಅಂತ ಅವಳ ಹೆಸರು. ಮೆಡಿಕಲ್ ಸ್ಟೂಡೆಂಟ್. ಅವಳಿಗೆ ನಾನು ಇಷ್ಟ ಇಲ್ಲ, ಅದಕ್ಕೆ ಕೆನ್ನೆ ಮೇಲೆ ಹೊಡೆದ್ಲು ಎಂದು ತನ್ನ ಕೋಪವನ್ನು ಕೈ ಮುಷ್ಟಿ ಕಟ್ಟಿ ನಿಯಂತ್ರಿಸಿಕೊಳ್ಳುತ್ತಾ ಹೇಳಿದ ಅಭಿರಾಮ್. ಇವತ್ತು ರಾತ್ರಿ ಅವಳು ನಿನ್ನ ಬಂಗ್ಲೆಯಲ್ಲಿರ್ತಾಳೆ. ಯಾವ ಕೈಯಲ್ಲಿ ನಿನಗೆ ಹೊಡೆದಿದ್ದಾಳೋ ಅದೇ ಕೈಯಲ್ಲಿ ನಿನ್ನ ಕಾಲು ಹಿಡಿದು ಕ್ಷಮೆ ಕೇಳ್ತಾಳೆ. ಡೋಂಟ್ ವರಿ, ನನ್ನ ಮಗ ನೀನು, ಯಾರ ಮುಂದೇನೂ ತಲೆ ತಗ್ಸೋ ಹಾಗಿಲ್ಲ. ನಿನ್ನ ಕೆನ್ನೆಗೆ ಹೊಡೆದ ತಪ್ಪಿಗೆ ಅವಳ ಜೀವನ ನರಕ ಮಾಡು ಎಂದು ಹೇಳಿದ ಅನಂತ್ ವಸಿಷ್ಠ ಕೃತಿಯ ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಳ್ಳಲು ಪ್ರಿನ್ಸಿಪಲ್ ರೂಮಿನತ್ತ ಹೋದರೆ ಆಶ್ಚರ್ಯದಲ್ಲಿ ತಂದೆ ಹೋದತ್ತ ನೋಡಿದ ಅಭಿ ಗೆಳೆಯರೆಲ್ಲ ಸುತ್ತುವರೆದಾಗ ಅವರ ಪ್ರಶ್ನೆಗಳಿಗೆ ಉತ್ತರಿಸದೆ ತನ್ನ ಕಾರಿನತ್ತ ಹೋಗಿದ್ದನು. ಲಿಫ್ಟ್ ಮೂಲಕ ಪ್ರಿನ್ಸಿಪಲ್ ಆಫೀಸ್ ರೂಮ್ ಬಳಿ ಬಂದ ಅನಂತ್ ವಸಿಷ್ಠ ಅನುಮತಿ ಸಹ ಕೇಳದೆ ನೇರವಾಗಿ ಆಫೀಸ್ ರೂಮ್ ಒಳಗೆ ಬಂದವರು ಚೇರ್ ಮೇಲೆ ಕುಳಿತುಕೊಂಡರು. ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ ಪ್ರಿನ್ಸಿಪಲ್ ಮಂಜುನಾಥ್ ಅವರು ಚೇರ್ ಎಳೆದ ಶಬ್ದಕ್ಕೆ ತಲೆ ಎತ್ತಿ ನೋಡಿ ದಡಕ್ಕನೆ ಎದ್ದು ನಿಂತು ಗುಡ್ ಆಫ್ಟರ್ನೂನ್ ಸರ್ ಎಂದರು. ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಕೃತಿಯ ಡೀಟೇಲ್ಸ್ ಬೇಕು ಎಂದು ನೇರವಾಗಿ ವಿಷಯಕ್ಕೆ ಬಂದಾಗ ಆ ಹುಡುಗಿಯನ್ನು ನೆನಪಿಸಿಕೊಂಡು ಅಯ್ಯೋ ಎಂದುಕೊಂಡ ಪ್ರಿನ್ಸಿಪಲ್ ಮಂಜುನಾಥ್ ಅನಂತ್ ವಸಿಷ್ಠ ಅವರ ಮುಖದಲ್ಲಿದ್ದ ಗಂಭೀರತೆಯನ್ನು ಅರಿತು ಬೇರೆ ಆಯ್ಕೆ ಇಲ್ಲದೆ ಕೃತಿಯ ಡೀಟೇಲ್ಸ್ ಕೊಟ್ಟರು. ಎಲ್ಲವನ್ನೂ ಗಮನಿಸಿ ಹೊರಗಡೆ ಹೋಗಿ ಲೇಡೀಸ್ ಹಾಸ್ಟೆಲ್ ವಾರ್ಡನ್ಗೆ ಕಾಲ್ ಮಾಡಿದ ಅನಂತ್ ವಸಿಷ್ಠ ಅವರು ಏನೆಲ್ಲ ಮಾಡಬೇಕೆಂದು ತಿಳಿಸಿದಾಗ ಸರಿ ಎಂದು ಒಪ್ಪಿದ ವಾರ್ಡನ್ ಕೃತಿ ಬರುವುದನ್ನೇ ಕಾಯುತ್ತಿದ್ದರು. ಅಯ್ಯೋ, ಅನಂತ್ ಸರ್ ಕಣ್ಣಿಗೆ ಈ ಹುಡುಗಿ ಕೂಡ ಬಿದ್ಲಾ? ಛೇ, ಅಲ್ಲಿಗೆ ಈ ಹುಡುಗಿ ಭವಿಷ್ಯ ಕೂಡ ನಾಶ ಮಾಡ್ತಾರೆ ಎಂದು ಬೇಸರದಿಂದ ಹೇಳಿಕೊಂಡ ಮಂಜುನಾಥ್ ಅನಂತ್ ವಸಿಷ್ಠ ಅವರು ಮತ್ತೆ ಒಳಗಡೆ ಬಂದಾಗ ಧೈರ್ಯ ಮಾಡಿ ಅವರ ಮುಂದೆ ಹೋಗಿ ನಿಂತು, ಸರ್ ತಪ್ಪು ತಿಳಿಬೇಡಿ, ನೀವು ಯಾಕೆ ಆ ಹುಡುಗಿ ಡೀಟೇಲ್ಸ್ ಪಡೆದಿದ್ದು? ಆಕೆ ಒಳ್ಳೆ ವಿದ್ಯಾರ್ಥಿ, ಊಟಿಯ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿ ಬಂದಿರೋದು, ಮುಂದೆ ದೊಡ್ಡ ಡಾಕ್ಟರ್ ಆಗಬೇಕು ಎಂದು ಕನಸು ಕಂಡಿರುವ ಹುಡುಗಿ ಎಂದವರು ಅನಂತ್ ವಸಿಷ್ಠ ಅವರ ಮುಖ ನೋಡಿ ಮಾತು ನಿಲ್ಲಿಸಿದರು. ನಿಮಗೊಂದು ವಿಷಯ ಗೊತ್ತಾ ಪ್ರಿನ್ಸಿಪಲ್ ಸಾಹೇಬ್ರೆ? ನನ್ನ ಜೀವನದಲ್ಲಾಗಲಿ ಅಥವಾ ನನ್ನ ಮಗನ ಜೀವನದಲ್ಲಾಗಲಿ ನೋ ಎನ್ನುವ ಪದವನ್ನು ಕೇಳಿಯೇ ಇಲ್ಲ. 25 ವರ್ಷದ ಹಿಂದೆ ನನಗೆ ಮದುವೆ ಮಾಡಬೇಕೆಂದು ನನ್ನ ತಂದೆ ಬೆಸ್ಟ್ ಎನಿಸುವ ಹುಡುಗಿಯನ್ನು ಹುಡುಕೋಕೆ ಶುರು ಮಾಡಿದರು. ನನ್ನ ತಂದೆ ಪ್ರತಿಷ್ಠೆ ಎಂದರೆ ಉಸಿರೆಂದು ತಿಳಿದಿದ್ದವರು. ತಮ್ಮ ಮನೆತನಕ್ಕೆ ಹೊಂದುವಂತಹ ಶ್ರೀಮಂತ ಮನೆತನದ ಹುಡುಗಿಯನ್ನು ನನಗೋಸ್ಕರ ಹುಡುಕಾಡುತ್ತಿದ್ದರು. ಅಂತೂ ಒಂದು ಹುಡುಗಿ ನನ್ನ ತಂದೆಗೆ ಮೆಚ್ಚುಗೆಯಾಗಿ ಅವಳನ್ನು ನೋಡಲು ಹೋದೆವು. ಆದರೆ ಅವಳ ಗೆಳತಿಯಾಗಿದ್ದ ಅಮೃತ, ನಾನು ಸಿಡುಕ್ಮೂತಿಯವನು, ಮ್ಯಾಚ್ ಆಗಲ್ಲ ನಿಂಗೆ, ಇವನಿಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ಹುಡುಗಿಯ ಕಿವಿಯಲ್ಲಿ ಹೇಳಿದ್ದು ಹೇಗೋ ನನ್ನ ಕಿವಿಗೆ ಬಿತ್ತು. ನೋಡಲು ಬಂದಿದ್ದ ಹೆಣ್ಣು ಬೇಡ ಅಂತ ಅಮೃತ ಕೈ ಹಿಡಿದು ಎಳೆದುಕೊಂಡಿದ್ದೆ. ಯಾಕಂದರೆ ಮೊದಲ ಬಾರಿಗೆ ತಿರಸ್ಕಾರ ಅನುಭವಿಸಿದ್ದು ಅಮೃತಳಿಂದ. ಹಾಗಾಗಿ ಅವಳು ಸಾಮಾನ್ಯ ಮೇಷ್ಟ್ರ ಮನೆಯ ಹೆಣ್ಣಾದರೂ ಅವಳನ್ನೇ ಮದುವೆಯಾದೆ.
ಜೀವನ ಪೂರ್ತಿ ಈ ಸಿಡುಕುಮೂತಿಯವನ ಜೊತೆಯೇ ಬಾಳಬೇಕು ಎನ್ನುವ ಶಿಕ್ಷೆ ಕೊಟ್ಟೆ. ಇವತ್ತಿಗೂ ನನ್ನ ಮುಂದೆ ತಲೆ ಎತ್ತಿ ಮಾತನಾಡೋಕೆ ಅವಳು ಹೆದರ್ತಾಳೆ. ಅಂಥದ್ರಲ್ಲಿ ಇಂದು ಇಡೀ ಕಾಲೇಜ್ ಮುಂದೆ ನನ್ನ ಮಗನಿಗೆ ಆ ಹುಡುಗಿ ಕೆನ್ನೆ ಹೊಡೆದಿದ್ದಾಳೆ ಅಂದರೆ ಅವಳನ್ನು ಈ ಅನಂತ್ ವಸಿಷ್ಠ ಸುಮ್ಮನೆ ಬಿಡ್ತಾನಾ? ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತ. ಒಬ್ಬ ಗಂಡಸಿನ ಮೇಲೆ ಅವಳು ತನ್ನ ಅಧಿಕಾರವನ್ನು ಸ್ಥಾಪಿಸಿದರೆ ಅವಳ ಕಥೆಯನ್ನು ಮುಗಿಸಿಬಿಡಬೇಕು ಎಂದು ಹೇಳಿದವರ ಮುಖದಲ್ಲಿ ಕ್ರೂರ ನಗೆ ಹಾದು ಹೋಗಲು ಹೆದರಿದ ಪ್ರಿನ್ಸಿಪಲ್ ತಮ್ಮ ಹಣೆಯ ಮೇಲೆ ಮೂಡಿದ ಬೆವರಿನ ಸಾಲುಗಳನ್ನು ಒರೆಸಿಕೊಂಡಿದ್ದರು. ಗೆಳತಿಯ ಮುಖದಲ್ಲಿದ್ದ ಕೋಪವನ್ನು ಕಂಡು ಏನೂ ಮಾತನಾಡದ ಪ್ರಿಯಾ ಅವಳನ್ನು ಕೆಣಕದೆ ಅವಳ ಪಾಡಿಗೆ ಅವಳನ್ನು ಬಿಟ್ಟುಬಿಟ್ಟಳು. ಕೋಪದಲ್ಲಿಯೇ ಹಾಸ್ಟೆಲಿಗೆ ಬಂದ ಕೃತಿ ತನ್ನ ಬ್ಯಾಗನ್ನು ಟೇಬಲ್ ಮೇಲೆ ಇಟ್ಟು ತಲೆ ಹಿಡಿದುಕೊಂಡು ಒಂದೆಡೆ ಕೂತು ಬಿಟ್ಟಳು. ಈ ಅಭಿರಾಮ್ ಯಾಕೆ ನನ್ನ ಹಿಂದೆ ಈ ರೀತಿ ಅಲೆದು ಅಲೆದು ನನ್ನ ಕೈಯಲ್ಲಿ ಹೊಡೆಸ್ಕೊಳ್ತಾನೆ? ಛೇ, ನಾನಿಷ್ಟೊಂದು ತಾಳ್ಮೆ ಕಳೆದುಕೊಳ್ಳುವ ಹುಡುಗಿ ಅಲ್ವೇ ಅಲ್ಲ. ಆದರೆ ಈ ಅಭಿಯಿಂದ ನನ್ನ ನೆಮ್ಮದಿಯೆಲ್ಲ ಧೂಳಿಪಟ ಆಗಿದೆ. ನಾನು ಯಾಕೆ ಇವನನ್ನು ಇಷ್ಟೊಂದು ದ್ವೇಷಿಸ್ತಾ ಇದ್ದೀನಿ? ಅವನು ಶ್ರೀಮಂತ ಮನೆಯ ಹುಡುಗ ಅಂತಾನ, ಅಥವಾ ಅವನದೇ ನಡೆಯಬೇಕೆನ್ನುವ ಹುಟ್ಟು ಹಠ ಇದೆ ಅಂತಾನ? ಮತ್ತೆ ಅವನ ಕೆನ್ನೆಗೆ ಹೊಡೆದು ತಪ್ಪು ಮಾಡಿಬಿಟ್ಟೆ ಅನಿಸುತ್ತೆ ಎಂದು ಯೋಚಿಸುತ್ತಿದ್ದವಳು ವಾರ್ಡನ್ ಕರೆಯುತ್ತಿದ್ದಾರೆ ಎಂದು ಹಾಸ್ಟೆಲ್ ಕೆಲಸದವರು ಬಂದು ಹೇಳಿದಾಗ ವಿಷಯ ಏನಿರಬಹುದು ಎನ್ನುವುದನ್ನು ಊಹಿಸಿದ ಕೃತಿ ಧೈರ್ಯವಾಗಿಯೇ ವಾರ್ಡನ್ ಆಫೀಸ್ ರೂಮಿಗೆ ಬಂದಿದ್ದಳು. ಒಳಬಂದವಳನ್ನು ಗಮನಿಸಿದ ವಾರ್ಡನ್ಗೆ ಕೃತಿಯ ಮುಖದಲ್ಲಿದ್ದ ಧೈರ್ಯ ಕಂಡು ಆಶ್ಚರ್ಯವಾಗಿತ್ತು. ಕಾಲೇಜಿನ ಓನರ್ ಮಗನ ಕೆನ್ನೆಗೆ ಹೊಡೆದು ಬಂದು ಈ ಹುಡುಗಿ ಎಷ್ಟು ಧೈರ್ಯವಾಗಿ ನಿಂತಿದ್ದಾಳೆ. ಯಾವ ಮಹಾತಾಯಿಯ ಮಗಳಿರಬಹುದು ಇವಳು? ಎದುರಿಗಿರುವವರು ಬೆಚ್ಚುವಂತಹ ಧೈರ್ಯ ಕೊಟ್ಟು ಬೆಳೆಸಿದಾಳಲ್ಲ. ಈ ಹೆಣ್ಣಿನ ಕಣ್ಣಿನಲ್ಲಿರುವ ಕಿಚ್ಚನ್ನು ಗಮನಿಸುತ್ತಿದ್ದರೆ ಮುಂದೆ ಏನೋ ದೊಡ್ಡದಾಗಿ ಆಗುತ್ತೆ ಎನ್ನುವ ಸೂಚನೆ ಸಿಗ್ತಿದೆ. ದೊಡ್ಡೋರ ವಿಷಯ ನಮಗೆ ಯಾಕೆ? ಅನಂತ್ ಸರ್ ಹೇಳಿರುವ ಕೆಲಸ ಮಾಡೋದಷ್ಟೇ ನನ್ನ ಕರ್ತವ್ಯ ಎಂದು ಮನದಲ್ಲಿಯೇ ಹೇಳಿಕೊಂಡ ವಾರ್ಡನ್ ಮೇಡಮ್ ತಮ್ಮ ಕನ್ನಡಕವನ್ನು ತೆಗೆದು ಕೃತಿಗೆ ತಮ್ಮ ಮುಂದಿದ್ದ ಕುರ್ಚಿಯ ಮೇಲೆ ಕೂರಲು ತಿಳಿಸಿದರು. ನಿಂಗೀಗ 19 ಅಥವಾ 20 ವರ್ಷ ಅಲ್ವಾ? ಇಲ್ಲ ಅನಿಸುತ್ತೆ, 18 ವರ್ಷವಿರಬೇಕು. ಮೊದಲ ವರ್ಷದ ಮೆಡಿಕಲ್ ಸ್ಟೂಡೆಂಟ್ ಅಂದರೆ 18 ವರ್ಷವೇ. ಹದಿಹರೆಯದ ವಯಸ್ಸು. ಬಿಸಿ ರಕ್ತ ನಿನ್ನದು. ಒಂದೋ ಆಕರ್ಷಣೆಯಾಗುವ ವಯಸ್ಸು, ಇಲ್ಲ ಬೆಂಕಿ ಚೆಂಡಿನಂತಾಗುವ ವಯಸ್ಸು. ನೀನು ಆಕರ್ಷಿತಳಾಗುವ ಹೆಣ್ಣಲ್ಲ, ಬೆಂಕಿ ಚೆಂಡು ನೀನು. ಆದರೆ ಶ್ರೀಮಂತರ ಸಹವಾಸ ಬೆಂಕಿಯ ಜೊತೆ ಆಟ ಇದ್ದಂತೆ. ಇದೆಲ್ಲ ಬೇಕಾ ನಿಂಗೆ ಎಂದು ಗಂಭೀರವಾಗಿ ಕೇಳಿದರು. ನೀವೇ ನನ್ನ ಗುಣ ಎಂಥದ್ದು ಅನ್ನೋದನ್ನು ತೀರ್ಮಾನ ಮಾಡಿದಿರಲ್ಲ ಮೇಡಮ್. ಬೆಂಕಿಯ ಜೊತೆ ಆಟ ಆಡೋಕ್ಕೆ ನಾನು ಸುಟ್ಟು ಹೋಗುವ ವಸ್ತುವಲ್ಲ, ಬೆಂಕಿ ಚೆಂಡು ನಾನು. ನನಗೆ ಸುಡಲು ಬಂದ ಬೆಂಕಿಯನ್ನು ಮತ್ತಷ್ಟು ಸುಡ್ತೀನಿ. ನೀವೇನೂ ಯೋಚಿಸಬೇಡಿ. ನನ್ನ ತಂಟೆಗೆ ಬಂದವರಿಗೆ ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ನಂಗೆ ಗೊತ್ತು ನಿಮಗೆ ಓನರಿಂದ ಕಾಲ್ ಬಂದು ನನ್ನ ಬಗ್ಗೆ ತಿಳಿದಿರುತ್ತೆ ಅಂತ. ಈಗೇನು ಅವರ ಮಗನಿಗೆ ಕ್ಷಮೆ ಕೇಳಬೇಕಾ ನಾನು ಎಂದು ಕೇಳಿದಳು. ಒಳ್ಳೆ ಧೈರ್ಯವಂತೆ ಹಾಗೂ ಮಾತುಗಾರ್ತಿ ನೀನು. ಮಾತಿನಲ್ಲಿ ನಿನ್ನನ್ನು ಸೋಲಿಸಲು ಆಗಲ್ಲ. ಜೊತೆಗೆ ನಿನ್ನ ಕಣ್ಣಿನ ನೋಟ ಸಹ ಭಯ ಬೀಳಿಸುವಂತಿದೆ. ನೋಡು, ನೀನು ಮೊದಲ ವರ್ಷದ ವಿದ್ಯಾರ್ಥಿ. ನಿನ್ನ ಭವಿಷ್ಯನ ಹಾಳು ಮಾಡ್ಕೋಬೇಡ. ನಿನ್ನೊಳ್ಳೆಯದಕ್ಕೆ ಹೇಳ್ತಿರೋದು. ಅನಂತ್ ಸರ್ ತುಂಬ ಒಳ್ಳೆಯ ವ್ಯಕ್ತಿ. ನಿಮಗೆ ಹೆಚ್ಚು ಶಿಕ್ಷೆ ಕೊಡದೆ ಕೇವಲ ಅವರ ಮಗನ ಹತ್ತಿರ ಹೋಗಿ ಕಾಲು ಹಿಡಿದು ಕ್ಷಮೆ ಕೇಳಲು ಅವಕಾಶ ನೀಡಿದ್ದಾರೆ. ಜಾಸ್ತಿ ಮಾತಾಡಬೇಡ. ಈಗ ಟೈಮ್ 2 ಗಂಟೆ ಆಗಿದೆ. ಸಂಜೆ ಸೀರೆ ಉಟ್ಟು ಅಭಿರಾಮ್ ವಸಿಷ್ಠ ಇರುವ ಬಂಗಲೆಗೆ ಹೋಗಿ ಅವನ ಕಾಲು ಹಿಡಿದು ಕ್ಷಮೆ ಕೇಳಿ ವಾಪಸ್ ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಹಾಸ್ಟೆಲಿಗೆ ಬರಬೇಕು, ಓಕೆ ಎಂದು ಹೇಳಿದಾಗ ವ್ಯಂಗ್ಯ ನಗು ನಕ್ಕ ಕೃತಿ ತಲೆಯಾಡಿಸಿ ಒಪ್ಪಿದಳು. ಸರಿ ಮೇಡಮ್, ಖಂಡಿತವಾಗಿಯೂ ನಾನು ಅಭಿರಾಮ್ ಹತ್ರ ಹೋಗಿ ಕ್ಷಮೆ ಕೇಳೋದಾ ಬೇಡವಾ ಅನ್ನೋದನ್ನು ಯೋಚಿಸ್ತೀನಿ. ಹಾಗೆ ನಿಮ್ಮ ಸರ್ ಇದ್ದಾರಲ್ಲ ಅನಂತ್ ವಸಿಷ್ಠ, ಅವರಿಗೆ ಇನ್ಫಾರ್ಮ್ ಮಾಡಿ ಕೃತಿ ಅವರ ಮಗನ ಬಳಿ ಹೋಗ್ತಾಳೆ ಅಂತ ಎಂದು ಹೇಳಿ ಮೇಲೆದ್ದಳು. 1 ನಿಮಿಷ ಕೃತಿ, ಬರೀ ಕ್ಷಮೆ ಕೇಳೋದು ಮಾತ್ರ ಅಲ್ಲ, ಅದು ನೀನು ಅಭಿರಾಮ್ನ ಸುಖಪಡಿಸಿ ಬರಬೇಕಂತೆ ಎಂದು ವಾರ್ಡನ್ ತಡವರಿಸಿ ಹೇಳಿದಾಗ ತನ್ನ ಕೈ ಮುಷ್ಟಿ ಕಟ್ಟಿದ ಕೃತಿ ಏನನ್ನೋ ಯೋಚಿಸಿದವಳು ಸರಿ ಎಂದು ತಲೆಯಾಡಿಸಿ ಹೊರ ನಡೆದರೆ ಆಶ್ಚರ್ಯಗೊಂಡ ವಾರ್ಡನ್
ತಾವು ಕೂತಿದ್ದ ಚೇರ್ ಮೇಲಿಂದ ಎದ್ದು ಹೊರಬಂದವರು ಕೃತಿ ಹೋಗುತ್ತಿದ್ದ ಕಡೆಯೇ ನೋಡುತ್ತಾ, ಎಂಥ ದಿಟ್ಟ ಹೆಜ್ಜೆಗಳು, ಒಂದು ಚೂರು ಕೂಡ ತಡವರಿಸುತ್ತಿಲ್ಲ. ಆದರೆ ಅವಳ ನಿರ್ಧಾರ ಅಷ್ಟು ಸುಲಭವಾಗಿ ಒಪ್ಪಿಬಿಟ್ಲಾ? ನಿಜವಾಗ್ಲೂ ಅಭಿರಾಮ್ ಹತ್ರ ಹೋಗ್ತಾಳಾ ಇವಳು ಎಂದುಕೊಂಡ ವಾರ್ಡನ್ ಸಂಜೆಯಾದರೂ ತಮ್ಮ ಮನೆಗೆ ಹೋಗದೆ ಕೃತಿ ಹೋಗ್ತಾಳಾ ಎಂದು ಕಾಯುತ್ತಿದ್ದರೆ, ಪ್ರಿಯಾ ಬಳಿ ಇದ್ದ ಸೀರೆಯೊಂದನ್ನು ಉಟ್ಟು ಅಂದವಾಗಿ ರೆಡಿಯಾದ ಕೃತಿ 6 ಗಂಟೆಯಾಗುತ್ತಿದ್ದ ಹಾಗೆ ಹೊರಬಂದಿದ್ದಳು. ಮೇಡಮ್, ನಿಮ್ಮ ಓನರ್ ಮಗನನ್ನು ಸುಖಪಡಿಸಲು ಹೋಗ್ತಿದ್ದೀನಿ. ನಿಮ್ಮ ಓನರ್ಗೆ ತಿಳಿಸ್ಬಿಡಿ. ಎಂಥ ತಂದೆ, ಆದರ್ಶ ತಂದೆ ಎನ್ನುವ ಅವಾರ್ಡ್ ಇದ್ದರೆ ಅವರಿಗೇ ಕೊಡಬೇಕು. ಮಗನನ್ನು ಸುಖಪಡಿಸಲು ತನ್ನ ಕಾಲೇಜಿನ ವಿದ್ಯಾರ್ಥಿಯನ್ನು ಕಳಿಸ್ತಿದಾರಲ್ಲ, ಈ ಕಾಲೇಜಲ್ಲಿ ತುಂಬ ನಿಗೂಢತೆಗಳಿವೆ ಅಲ್ವಾ ಎಂದು ಅವರ ಮುಂದೆ ಹಾದು ಹೋಗುವಾಗ ವ್ಯಂಗ್ಯವಾಗಿ ಹೇಳಿದವಳು ವಾಚ್ಮ್ಯಾನ್ಗೆ ಕಣ್ಣಲ್ಲೇ ಗೇಟ್ ತೆರೆಯಲು ಹೇಳಿ ಹೊರ ಹೋದರೆ, ಅವಳ ಹಿಂದೆಯೇ ಬಂದ ವಾರ್ಡನ್ಗೆ ಭಯವಾಗಿದ್ದಂತೂ ನಿಜ. ಎಲ್ಲರ ಮುಂದೆ ತನಗೆ ಕೃತಿ ಹೊಡೆದ ಬಳಿಕ ಮೌನವಾಗಿ ಬಿಟ್ಟಿದ್ದ ಅಭಿ ತಂದೆಯ ಮುಂದೆ ಈ ರೀತಿಯ ಅವಮಾನವಾಗಿದ್ದಕ್ಕೆ ಒಂಟಿಯಾಗಿ ತನ್ನ ಬಂಗಲೆಯಲ್ಲಿ ಉಳಿದಿದ್ದ. ಅವನಿಗೆ ಕೃತಿ ಬರುವ ವಿಷಯ ತಿಳಿದಿರಲಿಲ್ಲ. ಮನೆಯಲ್ಲಿದ್ದ ಕೆಲಸದವರನ್ನು ಕಳುಹಿಸಿ ಆಕಾಶವೇ ತಲೆಮೇಲೆ ಬಿದ್ದಂತೆ ಕೂತಿದ್ದವನು ಕಾಲಿಂಗ್ ಬೆಲ್ ಸದ್ದಿಗೆ ಕೋಪದಲ್ಲಿ ಎದ್ದು ಬಂದು ಬಾಗಿಲು ತೆಗೆದರೆ, ಸೀರೆಯುಟ್ಟು ಅಂದವಾಗಿ ಕಾಣುತ್ತಿದ್ದ ಕೃತಿ ಕಂಡಿದ್ದಳು. ಅವಳನ್ನು ಕಂಡ ತಕ್ಷಣ ತಂದೆ ಹೇಳಿದ ಮಾತು ನೆನಪಾಯಿತು. ಹಲೋ ಮಿಸ್ಟರ್ ಅಭಿರಾಮ್ ವಸಿಷ್ಠ, ನನ್ನ ನೋಡಿ ಶಾಕ್ ಆಯ್ತಾ? ಒಳಗೆ ಕರೆಯಲ್ವಾ ನನ್ನ ಎಂದು ಕೈಕಟ್ಟಿಕೊಂಡು ನಿಂತು ಪ್ರಶ್ನಿಸಿದಳು. ಕೃತಿ, ನೀನು ಇಲ್ಲೇನು ಮಾಡ್ತಿದ್ದೀಯಾ? ಅದು ಇಷ್ಟೊತ್ತಲ್ಲಿ? ಗರ್ಲ್ಸ್ ಹಾಸ್ಟೆಲಲ್ಲಿ ಹೊರಗಡೆ ಬಿಡಲ್ಲ ಅಲ್ವಾ? ನೀನು ಹೇಗೆ ಬಂದೆ ಇಲ್ಲಿಗೆ ಎಂದು ಕೇಳಿದವನಿಗೆ ಎಲ್ಲೋ ಒಂದು ಕಡೆ ತಂದೆ ಬೆಳಗ್ಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರಾ ಎಂದೆನಿಸಿತು. ಜಗತ್ತಿನ ಶ್ರೇಷ್ಠ ತಂದೆ, ಅದೇ ನಿಮ್ಮ ತಂದೆಯವರಾದ ಅನಂತ್ ವಸಿಷ್ಠ ಅವರು ನಿಮ್ಮನ್ನು ಸುಖಪಡಿಸಲು ನನ್ನನ್ನು ಕಳಿಸಿದ್ದಾರೆ ಎಂದು ವ್ಯಂಗ್ಯವಾಗಿ ಹೇಳುತ್ತಾ ಒಳಬಂದಿದ್ದಳು. ಓ ಶಿಟ್, ಡ್ಯಾಡ್ ನನಗೆ ಸ್ವಲ್ಪ ನೋವಾದರೂ ಕೂಡ ಸಹಿಸಲ್ಲ. ಅಂಥದ್ರಲ್ಲಿ ಇವಳು ಕೆನ್ನೆ ಮೇಲೆ ಹೊಡೆದಿದ್ದಕ್ಕೆ ತುಂಬ ಕೋಪ ಮಾಡ್ಕೊಂಡಿರ್ತಾರೆ. ಅವ್ರು ಬೆಳಗ್ಗೆ ಹೇಳ್ದಂತೆ ಇವಳನ್ನು ಕಳಿಸಿದ್ದಾರೆ. ಈಗ ಕೃತಿ ನನ್ನ ಕಾಲು ಹಿಡಿದು ಕ್ಷಮೆ ಕೇಳ್ತಾಳಾ? ನೋವೇ, ಚಾನ್ಸೇ ಇಲ್ಲ. ಏನೋ ದೊಡ್ಡದಾಗಿ ಬಾಂಬ್ ಹಾಕೋಕ್ಕೆ ಬಂದಿದ್ದಾಳೆ. ಅದು ಕೂಡ ಈ ರೀತಿ ಸೀರೆ ಉಟ್ಕೊಂಡು ಸುಖಪಡಿಸಲು ಬಂದಿದ್ದೀನಿ ಅಂತಿದ್ದಾಳಲ್ಲ. ಮೆಂಟಲ್ ಏನಾದರೂ ಆಗ್ಬಿಟ್ಟಿದ್ದಾಳ ಹೇಗೆ ಎಂದುಕೊಂಡ ಅಭಿರಾಮ್ ಅವಳ ಹಿಂದೆ ಹೋದನು. ನೈಸ್ ಪ್ಯಾಲೇಸ್. ನಿಮ್ಮ ತಂದೆ ಗ್ರೇಟ್ ಬಿಡಿ. ಮಗ ಹಾಸ್ಟೆಲ್ನಲ್ಲಿ ಇದ್ಕೊಂಡು ಕಷ್ಟಪಡ್ತಾನೆ ಅಂತ ಒಂದು ದೊಡ್ಡ ಬಂಗಲೆನೇ ಕಾಲೇಜ್ ಪಕ್ಕದಲ್ಲಿಯೇ ಕಟ್ಟಿಸಿದ್ದಾರೆ. ವಿಲನ್, ನಿನ್ನ ಪ್ಯಾಲೇಸ್ ತುಂಬ ರಿಚ್ ಆಗಿದೆ ಎಂದು ಮನೆಯನ್ನು ಗಮನಿಸುತ್ತಾ ವ್ಯಂಗ್ಯವಾಗಿ ಹೇಳುವ ಕೃತಿ ಲಿವಿಂಗ್ ಹಾಲ್ನಲ್ಲಿದ್ದ ಸೋಫಾ ಮೇಲೆ ಹೋಗಿ ಕುಳಿತುಕೊಂಡಳು. ಕೃತಿ, ನೀನು ಇಲ್ಲಿಗೆ ಬಂದಿದೀಯಾ ಅಂದರೆ ನನ್ನ ಡ್ಯಾಡಿ ಕಳಿಸಿರ್ತಾರೆ ಅಂತ ಗೊತ್ತಿದೆ. ಐ ಆಮ್ ಸಾರಿ. ಅವರೇನಾದರೂ ನಿನಗೆ ಹರ್ಟ್ ಆಗೋ ಥರ ಮಾತಾಡಿದರೆ ಹೇಳು, ನಿನ್ನನ್ನು ಹಾಸ್ಟೆಲ್ಗೆ ನಾನೇ ಬಿಟ್ಟು ಬರ್ತೀನಿ. ನೋಡಿದವ್ರು ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ತಾರೆ ನಡಿ ಎಂದು ಗಂಭೀರವಾಗಿ ಹೇಳಿದನು. ಅರೆ, ನಿನ್ನ ತಂದೆ ನೇರವಾಗಿ ನನಗೇನು ಹೇಳಿಲ್ಲ, ನನಗೆ ಹರ್ಟ್ ಆಗುವಂತೆ ಸಹ ಮಾತನಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಅವರನ್ನು ನೇರವಾಗಿ ನಿಂತು ನೋಡಿಲ್ಲ. ಆದರೆ ವಾರ್ಡನ್ ಕೈಯಲ್ಲಿ ಚೆನ್ನಾಗಿ ಹೇಳಿಸಿದ್ದಾರೆ. ನಾನೀಗ ನಿನ್ನನ್ನು ಸುಖಪಡಿಸ್ಬೇಕಂತೆ. ರೂಮ್ನಲ್ಲಿ ಸುಖಪಡಿಸ್ಲಾ ಅಥವಾ ಇಲ್ಲೇ ಲಿವಿಂಗ್ ಹಾಲ್ನಲ್ಲಿ ಓಕೆನಾ? ನಿಮ್ಮದು ತುಂಬ ಫ್ಯಾಂಟಸಿ ಇರುತ್ತೆ ಅಲ್ವಾ? ನೋಡಿ, ನಿಮ್ಗೆ ಇಷ್ಟವಾಗುವ ಸೀರೆ ಹುಟ್ಟು ಬಂದಿದ್ದೀನಿ. ಲುಕ್ ಅಟ್ ಮೀ, ಹೇಗೆ ಕಾಣ್ತಾ ಇದ್ದೀನಿ? ಮೂಡ್ ಬರ್ತಾ ಇದೆಯಾ ಎಂದು ಅವನ ಹತ್ತಿರಕ್ಕೆ ಹೋಗಿ ಹೇಳಿದರೆ ಮುಖ ಸಿಂಡರಿಸಿದ ಅಭಿರಾಮ್ ಅವಳಿಂದ ದೂರ ಸರಿದಿದ್ದ. ಸೋಡಾ ಪ್ಲೀಸ್, ನೀನು ಈ ರೀತಿ ಅಲ್ಲ ಅಂತ ನಂಗೆ ಗೊತ್ತಿದೆ. ಸಾಕು ವ್ಯಂಗ್ಯ ಮಾಡಿದ್ದು, ನಡಿ ಹಾಸ್ಟೆಲ್ಗೆ ಎಂದನು. ನಾನು ಈ ರೀತಿ ನಡೆದುಕೊಳ್ಳೋದು ನಿನಗೆ ಅಸಹ್ಯ ಅನ್ನಿಸ್ತಿದೆ ಅಲ್ವಾ? ಆ್ಯಕ್ಚುಲಿ ನೀನು ಇದನ್ನೇ ಅಲ್ವಾ ಬಯಸಿದ್ದು? ಯಾಕೆ ಅಸಹ್ಯದಂತೆ ಮುಖ ಮಾಡ್ತಿದ್ಯಾ? ಹೋ ಸಾರಿ, ಸೆರಗು ತೆಗಿಬೇಕು ಅಲ್ವಾ? ನೋಡು, ಈಗ ಚೆನ್ನಾಗಿ ಕಾಣಿಸ್ತೀನಿ ಎಂದು ತನ್ನ ಸೆರಗನ್ನು ತೆಗೆಯಲು ಹೋದಾಗ ಕೋಪದಲ್ಲಿ ಅವಳ ಕೆನ್ನೆಯ ಮೇಲೆ ಹೊಡೆದ ಅಭಿರಾಮ್ ಅವಳನ್ನು ಬರಸೆಳೆದು ಬಲವಾಗಿ ತಬ್ಬಿಕೊಂಡ. ಅವನು ತಬ್ಬುತ್ತಿದ್ದ ಹಾಗೆ ಅವಳ ಕಣ್ಣೀರಿನ ಕಟ್ಟೆ ಹೊಡೆದಿತ್ತು. ಬಿಕ್ಕಿ ಬಿಕ್ಕಿ ಅಳುವ ಕೃತಿಯನ್ನು ಪ್ರಿಯಾ ನೋಡಿದ್ದರೆ ಆಶ್ಚರ್ಯವಾಗುತ್ತಿದ್ದಳು. ಮೊದಲ ಬಾರಿಗೆ ಕೃತಿ ತನ್ನ ಭಾವನೆಯನ್ನು, ತನ್ನ ದುಃಖವನ್ನು ಒಬ್ಬರ ಮುಂದೆ ಹೊರಹಾಕುತ್ತಿದ್ದಳು. ಐ ಹೇಟ್ ಯು. ನನಗೆ ತುಂಬ ಹಿಂಸೆ ಕೊಡ್ತಿದ್ಯಾ ನೀನು. ಯಾಕೆ ನನ್ನ ಜೀವನಕ್ಕೆ ಬಂದೆ? ನಿನ್ನಿಂದ ನನ್ನ ಒಂದೊಂದೇ ಭಾವನೆಗಳು
ಹೊರ ಬರ್ತಿದೆ. ಪ್ಲೀಸ್ ನನ್ನನ್ನು ಲವ್ ಮಾಡಬೇಡ, ನಾನು ನಿಂಗೆ ಸಿಗಲ್ಲ, ನನ್ನ ಗುರಿನೇ ಬೇರೆ, ನಾನು ನಿಂಗೆ ಸಿಗಲ್ಲ ಎಂದು ಅಳುತ್ತಾ ಹೇಳಿದಳು. ನಿನ್ನ ಗುರಿ ಏನೇ ಆಗಿರಲಿ ಕೃತಿ, ಅದನ್ನು ನೀನು ತಲುಪು, ನಿನ್ನ ಜೊತೆ ನಾನಿರ್ತೀನಿ. ಆದರೆ ಪ್ಲೀಸ್ ನನ್ನ ಪ್ರೀತಿಗೆ ಇಲ್ಲ ಅನ್ಬೇಡ. ಕೊನೆ ಕ್ಷಣದವರೆಗೂ ನಿನಗೋಸ್ಕರ ಕಾಯ್ತೀನಿ. ಒರಟನಾಗಿದ್ದ ನಾನು ಮೊದಲ ಬಾರಿಗೆ ನಿನ್ನ ಪ್ರೀತಿಯಲ್ಲಿ ಬಿದ್ದು ಮನುಷ್ಯತ್ವದ ಬೆಲೆಯನ್ನು ತಿಳಿತಿದ್ದೀನಿ. ಪ್ರೀತಿ ಎಲ್ಲವನ್ನು ಬದಲಾಯಿಸುತ್ತೆ ಅನ್ನೋದು ನನ್ನ ಜೀವನದಲ್ಲಿ ನಿಜವಾಗ್ತಿದೆ ಕಣೆ. ಪ್ಲೀಸ್ ನೀನು ಈ ರೀತಿ ಅಳಬೇಡ. ನಂಗೆ ಗೊತ್ತು ಡ್ಯಾಡಿ ನಿಂಗೆ ತುಂಬ ಹರ್ಟ್ ಆಗೋ ಥರ ಏನಾದರೂ ಹೇಳಿಸಿರ್ತಾರೆ ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಅವ್ರ ಜೊತೆ ಮಾತಾಡ್ತೀನಿ ಎಂದು ಅವಳ ನೆತ್ತಿಗೆ ಮುತ್ತಿಟ್ಟು ಹೇಳಿದ. ಇಲ್ಲ, ನೀನು ಕೊನೆ ಕ್ಷಣದವರೆಗೂ ನನ್ನ ಪ್ರೀತಿ ನಿಂಗೆ ಸಿಗಲ್ಲ. ನನ್ನ ಹೃದಯ ಕಲ್ಲಾಗಿ ಹೋಗಿದೆ. ನಾನು ಬೇರೆಯವರನ್ನು ಪ್ರೀತಿಸೋಕ್ಕೆ ಆಗಲ್ಲ. ಅಭಿ ಪ್ಲೀಸ್ ಬೇರೆ ಯಾರನ್ನಾದರೂ ನೋಡ್ಕೊ. ಹಾಗೆ ಇದೇ ಕೊನೆ. ಇನ್ನೊಮ್ಮೆ ನೀನು ನನ್ನ ತಂಟೆಗೆ ಬರಬಾರ್ದು. ನಿನ್ನ ತಂದೆ ಇದೇ ರೀತಿ ನನ್ನ ಜೊತೆ ನಡೆದುಕೊಂಡ್ರೆ ಅವ್ರಿಗೆ ಕೊಡಬೇಕಾದ ಉತ್ತರವನ್ನು ನಾನು ಇಡೀ ಕಾಲೇಜ್ ಮುಂದೆ ಕೊಡ್ತೀನಿ. ಇದುವರೆಗೂ ಅವರನ್ನು ಎದುರಾಗಿಲ್ಲ ನಾನು. ಆದರೆ ನಮ್ಮ ಮೊದಲ ಭೇಟಿನೇ ಕೆಟ್ಟದಾಗಿರಬಾರ್ದು ಅಂದರೆ ನೀನು ನನ್ನಿಂದ ದೂರ ಇರಬೇಕು. ಅರ್ಥ ಆಯಿತು ಅಲ್ವಾ ನಿನಗೆ? ಅಕಸ್ಮಾತ್ ನಿನಗೆ ನನ್ನ ಪ್ರೀತಿ ಬೇಕೇ ಬೇಕು ಅಂದರೆ ನನ್ನ ದೇಹ ಸಿಗುತ್ತೆ ಹೊರತು ನನ್ನ ಪ್ರೀತಿ ಸಿಗಲ್ಲ ಎಂದು ಯಾವುದೇ ಭಾವನೆ ವ್ಯಕ್ತಪಡಿಸದೆ ಕಲ್ಲಿನಂತೆ ನಿಂತು ಹೇಳಿದಾಗ ಅವಳಿಂದ ದೂರ ಸರಿದ ಅಭಿ ತಲೆ ತಗ್ಗಿಸಿದನು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.